ಹಾಯ್ ಗಾಯ್ಸ್. ಎಲ್ರಿಗೂ ನಮಸ್ಕಾರ. ನಂದು ಇವತ್ತಿನ ಈ ವಿಡಿಯೋ ನಂಗೆ ತುಂಬ ಸ್ಪೆಷಲ್ಲು. ಯಾಕಂದರೆ ಈ ಕ್ಷಣಕ್ಕೋಸ್ಕರ ನಾನು ತುಂಬ ಟೈಮಿಂದ ಕಾಯ್ತಿದ್ದೆ. ನಂದು ಒಂದು ಸಣ್ಣ ಕನಸಿತ್ತು, ಎಲ್ಲರ ಥರ ಲೈಕ್ ಕ್ಯಾಮ್ರಾ ಬೇಕು, ನನಗೆ ಕ್ಯಾಮ್ರಾ ತೊಗೋಬೇಕು ಅನ್ನೋದು ಸಣ್ಣದ್ರಿಂದ ಆಸೆ ಇತ್ತು. ನಮ್ಮ ಮಾವ ಫೋಟೋಗ್ರಾಫರು, ಸೊ ಅವ್ರದ್ದು ನೋಡಿ 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 ನನಗೂ ತೊಗೋಬೇಕು ಅನ್ನೋ ಆಸೆ ಬಂದಿತ್ತು. ನಾನೇನು ಪ್ರೊಫೆಷ್ನಲ್ ಫೋಟೋಗ್ರಾಫರ್ ಅಲ್ಲ, ಬಟ್ ಸ್ಟಿಲ್ ನಂಗೆ ಒಂದು ಕ್ಯಾಮ್ರಾ ಇರಬೇಕು ಅನ್ನೋ ಆಸೆ. ಸೊ ಫೈನಲಿ ನಾನು ಕ್ಯಾಮ್ರಾ ತೊಗೊಂಡಿದ್ದೇನೆ. ಸೊ ಅದನ್ನ ಅನ್ಬಾಕ್ಸ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಇಟ್ಸ್ ಓಪನ್ ದ್ಯಾಟ್. ಇದೆ ನನ್ನ ಕ್ಯಾಮ್ರಾ. ಓಕೆ ಓಕೆ ಇದ್ರೊಳಗೆ ಏನೇನಿದೆ ಅಂತ ಒಂದೊಂದೇ ತೆಗೆದು ತೋರಿಸ್ತೇನೆ. ಓಕೆ, ಸೊ ಗೈಸ್, ಇದೆ ನನ್ನ ಕ್ಯಾಮ್ರಾ. ಇದು ಬಂದ್ಬಿಟ್ಟು ಕ್ಯಾನಾನ್ EOS R50 ಕ್ಯಾಮ್ರಾ ಅಂತ. ತುಂಬ ಲೈಟ್ ವೆಯ್ಟ್ ಆಗಿದೆ. ಮತ್ತು ಇದು ಬಂದ್ಬಿಟ್ಟು ಕ್ಯಾನಾನ್ ಇದು ಮೈಕ್ರೋಫೋನ್. ಕ್ಯಾಮ್ರಾದ ಒಳಗಿನ ಮೈಕ್ಗಿಂತ ತುಂಬ ಚೆನ್ನಾಗಿ ಕೇಳಿಸುತ್ತೆ. ಹಾಗೆ ಇದು ವ್ಲಾಗ್ ಮತ್ತು ಔಟ್ಡೋರ್ ವಿಡಿಯೋ ಶೂಟಿಂಗ್ಗಳಿಗೆ ತುಂಬ ಯೂಸ್ಫುಲ್ ಆಗಿದೆ. ಮತ್ತು ಈ ಮೈಕ್ಗೆ ಅಂತ ಒಂದು ಕವರ್ ಕೂಡ ಕೊಟ್ಟಿದ್ದಾರೆ, ಸಣ್ಣ ಕವರ್. ನೋಡಿ ಎಷ್ಟು ತುಂಬ ಸಾಫ್ಟ್ ಆಗಿದೆ, ಚೆನ್ನಾಗಿದೆ. ಆ್ಯಕ್ಚುಲಿ ಡಸ್ಟಿಂದೆಲ್ಲ ಪ್ರೊಟೆಕ್ಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಕ್ಯಾನಾನ್ ಇದ್ದು ಟ್ರೈಪಾಡ್ ಗ್ರಿಪ್ಪು. ಇದನ್ನ ಕೈಯಲ್ಲಿ ಹಿಡಿದು ಸಹ ನೀವು ವ್ಲಾಗ್ ಮಾಡ್ಬೋದು. ಇದು ತುಂಬ ಈಸಿಯಾಗಿರುತ್ತೆ. ಹಾಗೆ ಇದನ್ನ ಟೇಬಲಲ್ಲಿ ಟ್ರೈಪಾಡ್ ಆಗಿಯೂ ಬಳಸ್ಬೋದು. ಇನ್ನೊಂದಂದರೆ ಇದಕ್ಕೆ ಬ್ಲೂಟೂತ್ ರಿಮೋಟ್ ಕೂಡ ಕೊಟ್ಟಿದ್ದಾರೆ. ಸೊ ನೀವು ದೂರದಿಂದಲೇ ಕ್ಯಾಮರಾನ ಇಟ್ಟು ಶೂಟಿಂಗ್ ಅಥವಾ ಫೋಟೋನ ತೆಗಿಬೋದು. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಓಪನ್ ಮಾಡ್ತಿರೋದು ಕ್ಯಾಮರಾನ. ಇದು ಬಂದ್ಬಿಟ್ಟು 24.2 MP APS-C ಸೆನ್ಸರ್ ಇರುವ ಮಿರರ್ಲೆಸ್ ಕ್ಯಾಮರಾ. ಹಾಗೆ ಇದು ತುಂಬ ಒಳ್ಳೆ 4K ವಿಡಿಯೋಸ್ಗಳನ್ನು ರೆಕಾರ್ಡ್ ಮಾಡುತ್ತೆ. ಮತ್ತು ಇದರಲ್ಲಿ ಡ್ಯುಯಲ್ ಪಿಕ್ಸೆಲ್ ಇರೋದ್ರಿಂದ ಕಣ್ಣು ಮತ್ತು ಫೇಸನ್ನು ತುಂಬ ಚೆನ್ನಾಗಿ ಫೋಕಸ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಲೆನ್ಸ್. ಇದು ಬಂದ್ಬಿಟ್ಟು 18 to 45 mm ಕಿಟ್ ಲೆನ್ಸ್. ದಿನನಿತ್ಯದ ಫೋಟೋ, ಟ್ರಾವೆಲಿಂಗ್, ವ್ಲಾಗ್ ಹಾಗೂ ಫ್ಯಾಮಿಲಿ ಶೂಟಿಂಗ್ಗಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಇದು ನನ್ನ ಕ್ಯಾಮರಾ. ಸೊ ನೆಕ್ಸ್ಟ್ ನಾನು ಇದ್ರಲ್ಲಿ ತೋರಿಸ್ತಿರೋದು ಬ್ಯಾಟ್ರಿ ಚಾರ್ಜರ್, ಕೇಬಲ್, ಮತ್ತು ಕ್ಯಾನಾನ್ ಇದ್ದು ಸ್ಟ್ರಿಪ್, ಮತ್ತೊಂದು ಮೆಮೊರಿ ಕಾರ್ಡ್. ಸೊ ಇದಷ್ಟೆಲ್ಲ ನಂದು ಕ್ಯಾಮರಾ ಪ್ಯಾಕೇಜಲ್ಲೇ ಬಂದಿದೆ. ಸೊ ಇದು ಕ್ಯಾಮರಾದ ಫೈನಲ್ ಲುಕ್. ಫೋಟೋ ತೆಗಿಲಿಕ್ಕೆ ಬ್ಯಾಟ್ರಿಯಲ್ಲಿ ಚಾರ್ಜ್ ಇಲ್ಲ, 2 hours ಬ್ಯಾಟ್ರಿ ಚಾರ್ಜ್ ಮಾಡಬೇಕು. ಅದಾದಮೇಲೆ ಫೋಟೋ, ವಿಡಿಯೋಸ್ ಎಲ್ಲ ತೆಗಿಲಿಕ್ಕೆ ಶುರು ಮಾಡ್ಬೋದು. That's it for today's video. Thank you. Bye bye.